ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಹಣಕಾಸು ವ್ಯವಹಾರಗಳು ಸ್ವಲ್ಪ ಅನುಕೂಲ ಆಗ್ತದೆ. ಈ ತಿಂಗಳು ಸ್ವಲ್ಪ ಅನುಕೂಲ ಅಂತಂತ ಆದರೂ ಮುಂದಿನ ತಿಂಗಳು ಹೆಚ್ಚು ಅನುಕೂಲವನ್ನು ಪಡಿತೀರಿ. ವೃಶ್ಚಿಕ ರಾಶಿಯವರು ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ. ಚತುರ್ಥದಲ್ಲಿ ರಾಹು ಅದೇನಂಥ ದೋಷ ಅಲ್ಲ, ಆದರೆ ಪಂಚಮ ಶನಿ ನಡೀತಾ ಇದೆ. ನಾನು ಈಗಿನ್ನೂ ಹೇಳಿದೆ ತುಲಾರಾಶಿಯವರಿಗೆ ಪಂಚಮದಲ್ಲಿ ಪಾಪಗ್ರಹನು ಇದ್ದರೆ ಏನಾಗ್ತದೆ ಅಂತ. ಅದೇ ರೀತಿಯ ದೋಷವು ವೃಶ್ಚಿಕ ರಾಶಿಯವರಿಗೂ ಇದೆ. ನಾನಾ ಬಗೆಯ ರಾಜರಿಗೆ, ನಮ್ಮನ್ನು ಆಳ್ತಾ ಇರತಕ್ಕಂತಹ ಅನೇಕ ರಾಜಕಾರಣಿಗಳು, ಡೊನಾಲ್ಡ್ ಇಂದ ಹಿಡಿದು ಅವರದ್ದು ವೃಶ್ಚಿಕ ರಾಶಿಯೇ, ನಮ್ಮ ನರೇಂದ್ರ ಮೋದಿ ಸಾಹೇಬರದ್ದು ವೃಶ್ಚಿಕ ರಾಶಿಯೇ, ಅನೇಕ ಸಿದ್ದರಾಮಯ್ಯನವ್ರದ್ದು ವೃಶ್ಚಿಕವೇ, ನಮ್ಮ ಗೃಹ ಸಚಿವರು ಇವಾಗ ಯಾರಿದ್ದಾರೆ ಅವರದ್ದು ಸಿಂಹರಾಶಿ. ಈ ರೀತಿ ಅನೇಕ ಜನರು ವೃಶ್ಚಿಕ ರಾಶಿಯವರಿದ್ದಾರೆ. ಅಧಿಕಾರ ವರ್ಗದವರಿಗೆ ಎಲ್ಲರಿಗೂ ಶನಿಯ ದೋಷ ಇದೆ, ಪಂಚಮ ಶನಿ ಬಾಧೆ. ಅದನ್ನು ಆಡಳಿತ ವರ್ಗಕ್ಕೆ ಸ್ವಲ್ಪ ದೋಷಕರವಾಗಿರ್ತಕ್ಕಂಥದ್ದು. ಹಾಗಾಗಿ ವೃಶ್ಚಿಕ ರಾಶಿಯವರು ಬಹಳ ತಾಳ್ಮೆ ವಹಿಸಬೇಕಾಗುತ್ತೆ. ನಾನಾ ಬಗೆಯ ಸಮಸ್ಯೆಗಳು ಬರ್ತದೆ, ನಾನಾ ಬಗೆಯ ತಡೆಗಳು. ತಾಳ್ಮೆ ಇಲ್ಲದೆ ಹೋದರೆ ಆ ಅಧಿಕಾರ ವರ್ಗದಲ್ಲಿ ಇರ್ತಕ್ಕಂಥವರೇ ಬೀಳಿಸ್ತಾರೆ. ಅದು ರಾಜಕೀಯ ಇರಬಹುದು, ಬಿಸ್ನೆಸ್ ಇರಬಹುದು, ಬೇರೆ ಏನೇ ಇರಬಹುದು. ಮತ್ತು ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಗಮನ ಹಾಕಬೇಕಾಗತ್ತೆ. ಗುರುಬಲ ಇನ್ನೂ ಇಲ್ಲ. ಹೆಚ್ಚಿನ ಫೋಕಸ್ಡ್ ಆಗಿ ಎಜುಕೇಷನ್ ಮೇಲೆ ಗಮನ ಹಾಕದೆ ಹೋದರೆ ಮುಂದೆ ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ಪಂಚಮ ಶನಿ ವಿದ್ಯಾನಾಶ ಅಂತಲೂ ಇದೆ. ಜ್ಞಾನಹೀನನಾಗ್ತಾನೆ ಮನುಷ್ಯ ಅಂತ ಪಂಚಮದಲ್ಲಿ ಶನಿ ಇದ್ದಾಗ. ಸುಖಹೀನ ಚತುರ್ಥದಲ್ಲಿ ಇದ್ದಾಗ, 5ನೇ ಮನೆಯಲ್ಲಿ ಇದ್ದಾಗ ದೈವಹೀನ. ದೈವಹೀನ ಅಂದರೆ ಸುಖಹೀನ ಅಂತಾನೆ. ಆ ರೀತಿಯ ದೋಷಗಳು ವೃಶ್ಚಿಕ ರಾಶಿಯವರಿಗೆ ಬರ್ತದೆ. ವಿದ್ಯಾರ್ಥಿಗಳು ಗಮನ ಕೊಟ್ಟು ಗಣಪತಿ ದೇವರನ್ನು, ಗುರುಗಳನ್ನು ಚೆನ್ನಾಗಿ ಸ್ಮರಣೆ ಮಾಡಿ ನಿತ್ಯ ಏನು ಓದಿನ ಬಗ್ಗೆ ಗಮನ ಕೊಡಬೇಕು. ಚೆನ್ನಾಗಿ ಓದಿನ ಬಗ್ಗೆ ಗಮನ ಕೊಡಿ, ಒಳ್ಳೆಯದಾಗ್ತದೆ ಮುಂದೆ. ನವಗ್ರಹರ ಶಾಂತಿ ಪೂಜೆಗಳು, ನವಗ್ರಹ ಪ್ರದಕ್ಷಿಣೆ, ಲಕ್ಷ್ಮೀ ನರಸಿಂಹದೇವರ ಅರ್ಚನೆ, ಅಷ್ಟೋತ್ತರ, ಶತನಮಸ್ಕಾರ ಅಂದರೆ 100 ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಕ್ಕಂಥದ್ದು. ದಿನ ಆಗದೆ ಹೋದರೂ ದಿನ 10 ಹಾಕಿದ್ರೆ 10 ದಿನಕ್ಕೆ 100 ನಮಸ್ಕಾರ ಆಗ್ತದೆ. ಈ ರೀತಿಯ ಸೇವೆಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರು.